ಎಲ್ಲ ನನ್ನ ಬಿ ಎಡ್ ಹೊಸ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಬಿ ಎಡ್ ಯಾವ ರೀತಿ ಆಯ್ಕೆ ಮಾಡುತ್ತಾರೆ ಎಂಬ ಗೊಂದಲ ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ನಾನು ಈ ಒಂದು ವಿಡಿಯೋ ಮಾಡುತ್ತಿರೋದು. ಬಿ ಎಡ್ ಯಾವ ರೀತಿ ಆಯ್ಕೆ ಮಾಡುತ್ತಾರೆ ಸರ್ ಎಂದರೆ, ಬಿ ಎಡ್ನಲ್ಲಿ ಒಂದು ಮೊದಲನೇದಾಗಿ ಬಿ ಎಡ್ ಆಯ್ಕೆ ಅಂದರೆ ಬಿ ಎಡ್ನ ಒಂದು ಸೀಟ್ ಆಯ್ಕೆ ಮಾಡಬೇಕಾದ್ರೆ ಮೊದಲನೇದಾಗಿ ಅಪ್ಲಿಕೇಶನ್ ಕರೀತಾರೆ. ಅದು ನವಂಬರ್ ಇಲ್ಲ ಅಕ್ಟೋಬರ್ ತಿಂಗಳು ಅಪ್ಲಿಕೇಶನ್ ಕರೀತಾರೆ. ಅಪ್ಲಿಕೇಶನ್ ಕರೆದ ಬಳಿಕ ಅಪ್ಲಿಕೇಶನ್ ಅಪ್ಲೈ ಮಾಡಿ, ಅಪ್ಲಿಕೇಶನ್ನಲ್ಲಿ ಯಾರ ಮೆರಿಟ್ 76ಕ್ಕಿಂತ ಜಾಸ್ತಿ ಇರುತ್ತೋ, 76 ಅಥವಾ 77ಕ್ಕಿಂತ ಜಾಸ್ತಿ ಇರುತ್ತೋ ಅಂಥವರನ್ನು ಮೆರಿಟ್ ಲಿಸ್ಟ್ನಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಇದಕ್ಕಂತ ಜಾಸ್ತಿ ಕೂಡ ನಿಂದಿರ್ಬೋದು. ಅದಕ್ಕೋಸ್ಕರ ಯಾರ ಮೆರಿಟ್ ಡಿಗ್ರಿಯಲ್ಲಿ ಜಾಸ್ತಿ ಇರುತ್ತೋ ಅವರನ್ನು ಮಾತ್ರ ಈ ಬಿ ಎಡ್ ಪದವಿಗೆ ಆಯ್ಕೆ ಮಾಡುತ್ತಾರೆ. ಮಿನಿಮಮ್ ಎಷ್ಟು 76 ಪ್ಲಸ್ ಅವರದ್ದು ಮೆರಿಟ್ ಆಗಿರಬೇಕು. ಅಂದವರು ಮಾತ್ರ ಈ ಬಿ ಎಡ್ ಎಂಬ ಬಿ ಎಡ್ನ ಒಂದು ತಾತ್ಕಾಲಿಕ ಲಿಸ್ಟ್ನಲ್ಲಿ ಬರುತ್ತಾರೆ. ಈ ತಾತ್ಕಾಲಿಕ ಲಿಸ್ಟು ಅಡ್ಮಿಷನ್ ಆದ ನಂತರ, ಇವರೆಲ್ಲ ಅಡ್ಮಿಷನ್ ಆದ ನಂತರ ಮತ್ತೊಮ್ಮೆ ಕೌನ್ಸ್ಲಿಂಗ್ ಅಂತ ಕರೆಯುತ್ತಾರೆ. ಕೌನ್ಸ್ಲಿಂಗ್ ಅಂದ್ರೆ ಮತ್ತೊಂದು ಕೌನ್ಸ್ಲಿಂಗ್ ಲಿಸ್ಟ್, ಮೆರಿಟ್ ಲಿಸ್ಟ್ ಕರೆಯುತ್ತಾರೆ. ಅಲ್ಲಿ ಯಾರದ್ದು ಒಂದು 72 ಅಬೋವ್ ಇರುತ್ತೋ ಅವರೆಲ್ಲ ಕೌನ್ಸ್ಲಿಂಗಲ್ಲಿ ಅವರವರ ಕಾಲೇಜು 10 ಕಾಲೇಜ್ ಆಯ್ಕೆ ಮಾಡ್ಕೊಂಡಿರುತ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಚೂಸ್ ಮಾಡಿಕೊಂಡು ನಾವು ಆ ಕಾಲೇಜ್ನಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಬೋದು. ಅದು ಕೌನ್ಸ್ಲಿಂಗ್ ಮುಖಾಂತರ ಸೆಕೆಂಡ್ ಟೈಮ್ ಮಾಡ್ಬೋದು, ಸೆಕೆಂಡ್ ಲಿಸ್ಟ್ನಲ್ಲಿ ಮಾಡ್ಬೋದು. ಅದು ಯಾವುದೇ ರೀತಿಯ ಕಾಲೇಜ್ ಕೊಟ್ಟಿರಲ್ಲ. ನಾವೇ ಕೌನ್ಸ್ಲಿಂಗಲ್ಲಿ ಅಟೆಂಡ್ ಆಗಿ ಕೌನ್ಸ್ಲಿಂಗ್ ಮಾಡಿದ ನಂತರ ಈ ಒಂದು ಸೆಕೆಂಡ್ ಒಂದು ಕೌನ್ಸ್ಲಿಂಗ್ ಕಂಪ್ಲೀಟ್ ಆಗುತ್ತೆ. ಆ ಕೌನ್ಸ್ಲಿಂಗಲ್ಲಿ ಯಾರು ಮೆರಿಟ್ ಜಾಸ್ತಿ ಇರುತ್ತೋ ಅವರು ಅಡ್ಮಿಷನ್ ಮಾಡ್ಬೋದು. ಮತ್ತು ಇನ್ನೊಂದು, ಕಾಲೇಜಲ್ಲಿ ಅಡ್ಮಿಷನ್ ಫೀಸ್ ಎಷ್ಟು ಇರುತ್ತಾ ಎಷ್ಟಿಲ್ಲ ಗೊಂದಲ ಭಾಳ ಜನ ಇರುತ್ತೆ. ಕಾಲೇಜಲ್ಲಿ ಅಡ್ಮಿಷನ್ ಫೀಸ್ ಅನ್ನೋದು ಒಂದು ಗೌರ್ಮೆಂಟ್ ಸೀಟ್ ಪಡೆದುಕೊಂಡವ್ರದ್ದು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ರೀತಿಯಲ್ಲಿ ಕಡಿಮೆ ಅಂದ್ರೆ ಕಡಿಮೆ ಇರ್ಬೋದು. ಕಡಿಮೆ ಅಂದ್ರೆ ಮಿನಿಮಮ್ ಬಿ ಎಡ್ ಮಾಡಿದವರಿಗೆ ಮಿನಿಮಮ್ ಬರುತ್ತೆ. ಬಿ ಎಡ್ ಮಾಡಿದವರಿಗೆ ಮಿನಿಮಮ್ ಫೀಸ್ ಒಂದು ಮೊದಲನೇದಾಗಿ ಗೌರ್ಮೆಂಟ್ ಫೀಸ್ ಅಂತ ನೋಡಿದ್ರೆ, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್ ಅಂತ ನೋಡಿದ್ರೆ ಮಿನಿಮಮ್ ಒಂದು 5000 ಇರುತ್ತೆ. 5000 ಇರುತ್ತೆ. 5000 ಪ್ರತಿ ಸೆಮ್ಮಿಗೆ ಅಲ್ಲ, ಪ್ರತಿ ಇಯರಿಗೆ ಇರುತ್ತೆ. ಪ್ರತಿ ಇಯರಿಗೆ 5000 ಇರುತ್ತೆ. ತದನಂತರ ಮಿನಿಮಮ್ ಒಂದು ಗೌರ್ಮೆಂಟ್ ಕಾಲೇಜು ಸೀಟ್ ಸಿಕ್ಕವರಿಗೆ ಮಿನಿಮಮ್ ಒಂದು 20 ಇಲ್ಲ 25,000 ಒಳಗೆ ನಿಮ್ಮ ಒಂದು ಬಿ ಎಡ್ ಕೋರ್ಸನ್ನ ಮುಗಿಯುತ್ತೆ ಅನ್ನೋದು ಇಷ್ಟು ಹೇಳ್ಬೋದು. ಪ್ರೈವೇಟ್ ಕಾಲೇಜ್ಗಳಲ್ಲೇ ಆದರೆ ಮಿನಿಮಮ್ ಗೌರ್ಮೆಂಟ್ ಸೀಟ್ ಇದ್ದವರಿಗೆ 10,000. ಅದೇ ಗೌರ್ಮೆಂಟ್ ಸೀಟ್ ಅಂದ್ರೆ ಕೌನ್ಸ್ಲಿಂಗಲ್ಲಿ ಇರ್ಬೋದು ಅಥವಾ ಬೇರೆದರಲ್ಲಿ ಇರ್ಬೋದು. ಮಿನಿಮಮ್ ಒಂದು ಎಲ್ಲ ಟೋಟಲಿ ಗೌರ್ಮೆಂಟಿಗೆ ಹೋಲಿಕೆ ಮಾಡಿದಾಗ ಪ್ರೈವೇಟಲ್ಲಿ ಒಂದು 30,000 ಜಾಸ್ತಿ ಆಗುತ್ತೆ. 50,000 ಪ್ರೈವೇಟಲ್ಲಿ ಮಾಡಿದವರಿಗೆ 50,000, ಗೌರ್ಮೆಂಟ್ ಮಾಡಿದಲ್ಲಿ ಒಂದು 20,000ದಲ್ಲಿ ನಿಮ್ಮ ಒಂದು ಬಿ ಎಡ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಡೌಟ್ ಇರ್ಬೋದು, ಇಷ್ಟಾದ ನಂತರ
ಸರ್ ಟೋಟಲಾಗಿ ಪ್ರೈವೇಟ್ ಸೀಟ್ ಮಾಡಿದವ್ರಿಗೆ ಎಷ್ಟು ಬರುತ್ತೆ ಸರ್? ಅಂದರೆ ಗೌರ್ಮೆಂಟ್ ಸೀಟ್ ಬಿಟ್ಟು ಪ್ರೈವೇಟ್ ಕಾಲೇಜುಗಳಲ್ಲಿ ಎರಡೆರಡು ಸ್ಕೂಲು ಬೇರೆ ಬೇರೆ ಕಾಲೇಜುಗಳಿರ್ತಾವೆ. ಆ ಕಾಲೇಜುಗಳಲ್ಲಿ ಎಷ್ಟಿರ್ತದೆ ಸರ್? ಅಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ಇರ್ಬೋದು. ಗೌರ್ಮೆಂಟ್ ಕಾಲೇಜುಗಳಲ್ಲಿ 5,000, ಪ್ರೈವೇಟ್ ಕಾಲೇಜುಗಳಲ್ಲಿ ಅದು ಎರಡೆರಡು ಸ್ಕೂಲ್ಗಳಲ್ಲಿ 10,000 ಪ್ರತಿ ಸೆಮ್ಮಿಗೆ ಇರುತ್ತೆ. ಮಿನಿಮಮ್ ಏನಿಲ್ಲ ಅಂದರೂ ಬಿ ಎಡ್ ಮಾಡ್ಬೇಕಾದ್ರೆ ಒಂದು 50 ಇಲ್ಲ 60,000 ಕೈಯಲ್ಲಿ ಇರಬೇಕು. ತದನಂತರ 2 ವರ್ಷದ್ದು ಅಮೌಂಟ್ ಅದು. ಮತ್ತು ಪ್ರೈವೇಟ್ ಕಾಲೇಜಿಗೆ ಪೇಮೆಂಟ್ ಶೀಟ್ ಮಾಡ್ತೀನಂದ್ರೆ ಸರ್, ಪೇಮೆಂಟ್ ಶೀಟ್ ಆ ಕಾಲೇಜವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವುದೇ ರೀತಿ ಹೇಳೋಕ್ಕಾಗಲ್ಲ. ಅದರಲ್ಲಿ ಒಂದು 20,000 ಒಳಗಡೆ ಪ್ರತಿ ಸೆಮ್ಮಿಗೆ ಆಗ್ಬೋದು. ಮಿನಿಮಮ್ ಅಂದ್ರೆ ಒಂದು 2 ವರ್ಷಕ್ಕೆ 1,50,000 ನಿಮ್ಮ ಫೀಸ್ ಆಗ್ಬೋದು. ಅದೇನೋ ಅವ್ರ ಕಾಲೇಜ್ಗಳ ಅವರ ಒಂದು ಸೊಸೈಟಿ ಮೇಲೆ ಡಿಪೆಂಡಬಲ್ ಆಗಿರುತ್ತೆ. ನಮ್ಮ ಹೇಳೋ ಪ್ರಕಾರ ಆದ್ರೆ ನಿಮ್ಮ ಮಿನಿಮಮ್ 1,50,000 ಅಂದ್ರೆ ಪೇಮೆಂಟ್ ಶೀಟ್ ಮಾಡ್ಬೇಕಾದ್ರೆ ಅದು ರೆಗ್ಯುಲರ್. ನೀವು ಯಾವುದೇ ರೀತಿಯ ಬಿ ಎಡ್ ಅನ್ನೋ ಒಂದು ಬಿ ಇ ಡಿ ಎಂಬ ಕೋರ್ಸ್ ಮಾಡಿದ ನಂತರ ನೀವು ದಿನಾಲೂ ಕಾಲೇಜಿಗೆ ಹೋಗೋದು ಒಳ್ಳೆಯದು. ಯಾಕಂದ್ರೆ ಇನ್ನೊಂದು ಬಿ ಎಡ್ ಲಾಂಗ್ ಫಾರ್ಮ್ ಹೇಳ್ಬೇಕಾದ್ರೆ ಬ್ಯಾಚುಲರ್ ಎಜುಕೇಷನ್ ಆಫ್ ಇನ್ಸ್ಟಿಟ್ಯೂಟ್ ಅಥವಾ ಬ್ಯಾಚುಲರ್ ಎಜುಕೇಷನ್ ಅಂತ ಕರಿತೀವಿ. ಎಡ್ಯುಕೇಷನ್ ಅಂತ ಕರಿತೀವಿ. ಈ ಬ್ಯಾಚುಲರ್ ಎಜುಕೇಷನ್ ಮಾಡೋದು ಒಂದು ರೀತಿಯ ಒಳ್ಳೆಯ ಕೆಲಸ. ನೋಡಿ, ನಿಮ್ಗೆ ಬೇಕಿದ್ದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಆರಾಮಾಗಿ ಓದಿ ಜಾಬ್ ತಗೊಳ್ಳಿ. ಅದು ಬಿಟ್ಟು ಬಿ ಎಡ್ನಲ್ಲಿ ಸಾಮಾನ್ಯವಾಗಿ ಆಯ್ಕೆಯಾದವರಿಗೆ ದಿನನಿತ್ಯ ಕ್ಲಾಸ್ ಹೋಗುವವರಿಗೆ ಯಾವ ರೀತಿ ಕ್ಲಾಸ್ ಇರುತ್ತವೆ ಅನ್ನೋದು ನನ್ನ ಪ್ರಕಾರ ಕೆಲವೊಂದು ನಿಮಗೆ ಮಾಹಿತಿ ನೀಡುತ್ತೇನೆ. ಮೊದಲನೇದಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಅಡ್ಮಿಷನ್ ಆದ ನಂತರ ದಿನನಿತ್ಯ ಜನವರಿ ಟು ಕಾಲೇಜುಗಳು ಸ್ಟಾರ್ಟ್ ಆದಾಗ ಅವರು ಮೊದಲನೇದಾಗಿ ಏನು ಮಾಡ್ತಾರಂದ್ರೆ ಮೈಕ್ರೋ ಟೀಚಿಂಗ್. ಮೊದಲನೇದಾಗಿ ಮೈಕ್ರೋ ಟೀಚಿಂಗ್ ನೋಡ್ರಿ, ಇದು ಮೊದಲನೇದು ಮೈಕ್ರೋ ಟೀಚಿಂಗ್ ಅಂತ. ಯಾಕಂದರೆ ಇದು ನೋಡ್ರಿ ನಿಮ್ಮ ಮೇಲೆ ಡಿಪೆಂಡಬಲ್ ಆಗಿರುತ್ತೆ. ಮೊದಲು ಎಲ್ಲ ಶಿಕ್ಷಕರು ತಮ್ಮ ಸಿಲೆಬಸನ್ನು ಬೋಧನೆ ಮಾಡ್ತಾರೆ ಮೊದಲನೇ ಸೆಮಿಸ್ಟರ್. ತದನಂತರ ಮೈಕ್ರೋ ಟೀಚಿಂಗ್ ಅಂತ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಮೈಕ್ರೋ ಟೀಚಿಂಗಲ್ಲಿ ಮಿನಿಮಮ್ 6 ಇಲ್ಲ 10 ನಿಮಿಷ ನಿಮ್ಮ ಗ್ರೂಪ್ಗಳಂತ ಮಾಡಿರ್ತಾರೆ. ಆ ಗ್ರೂಪ್ಗಳಲ್ಲಿ ನೀವು ಟೀಚಿಂಗ್ ಮಾಡಬೇಕು. ನಿಮ್ಮ ಶಿಕ್ಷಕರು, ನಿಮ್ಮ ಮಾರ್ಗದರ್ಶಕರು, ಪ್ರತಿಯೊಂದು ಗ್ರೂಪಿಗೆ ಮಾರ್ಗದರ್ಶಕರು ಇರುತ್ತಾರೆ. ತದನಂತರ ಮೈಕ್ರೋ ಆಗೋಣ ಮ್ಯಾಕ್ರೋ ಟೀಚಿಂಗ್ ಅಂತ. ಮ್ಯಾಕ್ರೋ ಟೀಚಿಂಗ್ ಅಂದರೆ ಮಿನಿಮಮ್ 30 ನಿಮಿಷ ಮೇಲ್ಪಟ್ಟು ಅಥವಾ 45 ನಿಮಿಷ ಅಂತ ಹೇಳ್ತೀವಿ. ಇದು ಮ್ಯಾಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಮ್ಯಾಕ್ರೋ ಟೀಚಿಂಗ್ ಆಗೋಣ ನೆಕ್ಸ್ಟ್ ಲೆವೆಲ್ ಯಾವುದು ಅಂದ್ರೆ ನಿಮ್ಮ ಗ್ರೂಪ್ಗಳಲ್ಲಿ ಮತ್ತೊಂದು ಸರಿ ಪ್ರಾಕ್ಟೀಸ್ ಮಾಡಿಸಿ ಮತ್ತು ನಿಮ್ಮ ಬೇರೆ ಸ್ಕೂಲ್ಗಳು ಕೊಟ್ಟಿರುತ್ತಾರೆ. ಆ ಸ್ಕೂಲ್ಗಳಿಗೆ ಹೋಗಿ ಒಂದು ವಾರದ ಕಾಲ, ಒಂದು ವಾರ ಅಥವಾ 15 ದಿವಸದ ಒಂದು ವಾರದ ಕಾಲ ನೀವು ಆ ಸ್ಕೂಲ್ಗಳಲ್ಲಿ ನೀವು ಮ್ಯಾಕ್ರೋ ಟೀಚಿಂಗ್ ಏನು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಅದನ್ನು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ, ತದನಂತರ ತರಬೇತಿ ಎಲ್ಲ ಆದ ನಂತರ 3rd ಇಲ್ಲ 4th ಸೆಮಿಸ್ಟರ್ಗೆ ನಿಮ್ಮನ್ನು 52 ಡೇಸ್ ಟೀಚಿಂಗ್ 52 ಡೇಸ್ ಟೀಚಿಂಗ್ ಕೋರ್ಸಿಗೆ ಅಂದರೆ ಟ್ರೈನಿಂಗ್ಗೆ ಕಳಿಸ್ತಾರೆ. ನಿಮ್ಮ ಯಾವುದು ಸ್ಕೂಲ್ ಬೇಕೋ ಆ ಸ್ಕೂಲಿಗೆ ಹೋಗಿ ನೀವು ಟೀಚಿಂಗ್ ಮಾಡ್ಬೋದು. ಟೀಚ್ ಮಾಡುವಾಗ ಅಲ್ಲಿ ಕೆಲವೊಂದು ರೆಕಾರ್ಡ್ಸ್ಗಳು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದುವೇ ಮೊದಲನೇದು ಇಂಟರ್ನ್ಶಿಪ್ ಡೈರಿ. ಮತ್ತು ಇಂಟರ್ನ್ಶಿಪ್ ಅಂತ ಕಳಿಸಿರೋದು ಇಂಟರ್ನ್ಶಿಪ್ ಡೈರಿ. ಅದರಲ್ಲಿ BO ಸಿಗ್ನೇಚರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಶಾಲಾ ವಿದ್ಯಾರ್ಥಿಗಳ ಒಂದು ಪ್ರಿನ್ಸಿಪಾಲ್ನ ಒಂದು ಸಿಗ್ನೇಚರು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ದು ಒಂದು ಸಿಗ್ನೇಚರು. ಇದೇ ರೀತಿ ಕೊನೆಯದಾಗಿ ನಾವು ಇಷ್ಟೆಲ್ಲ ಆದ ನಂತರ ಒಂದು ದಿವಸ ಅವೆಲ್ಲ ಸಬ್ಮಿಟ್ ಮಾಡಬೇಕು. ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಮಾಡಿದ ನಂತರ ಕೊನೆಯದಾಗಿ ನಿಮ್ಮ ಒಂದು 52 ಡೇಸ್ ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಆದ ನಂತರ ಮತ್ತೊಂದು ಕೊನೆಯ ಎಕ್ಸಾಮ್ ಪರೀಕ್ಷೆ ಬರೆದು ನೀವು ಅಲ್ಲೇ
ಅಲ್ಲಿಗೆ ನಿಮ್ಮ ಬಿ ಎಡ್ ಕೋರ್ಸ್ ಕಂಪ್ಲೀಟ್ ಆಗುತ್ತಾ. ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಬಿ ಎಡ್ ಕೋರ್ಸಿನ ಮಾಹಿತಿ ನೀಡಲಾಗಿದೆ. ಬಿ ಎಡ್ ಮಾಡುವವರು ಮಾಡ್ಬೋದು. ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ. ಧನ್ಯವಾದಗಳು.